ನೆರೆ ರಾಷ್ಟ್ರಗಳ ಪೈಕಿ ಹಿಂದೆ ಪಾಕಿಸ್ತಾನ ಒಂದೇ ಭಾರತದ ವಿರುದ್ಧ ಕಾಲು ಕೆರೆದು ಜಗಳಕ್ಕೆ ಬರ್ತಾ ಇತ್ತು. ಆದ್ರೀಗ ಬಾಂಗ್ಲಾದೇಶ, ಶ್ರೀಲಂಕಾ, ಮಾಲ್ಡೀವ್ಸ್ ಸಾಂಪ್ರದಾಯಿಕ ಎದುರಾಳಿಯನ್ನ ಕೂಡಿಕೊಂಡಿದೆ. ಅದು ಸಾಲದೆಂಬಂತೆ ಜಿಗ್ರಿ ದೋಸ್ತಂತಿದ್ದ ನೆರೆಯ ಹಿಂದೂ ರಾಷ್ಟ್ರ ನೇಪಾಳ, ಚೀನಾ ಜೊತೆ ಕೈಜೋಡಿಸಿರುವುದು ಭಾರತವನ್ನ ಚಿಂತೆಗೀಡು ಮಾಡಿದೆ. BRI ಅಭಿವೃದ್ಧಿ ಯೋಜನೆ ಹೆಸರಲ್ಲಿ ಚೀನಾ ಭಾರತದ ಸುತ್ತ ಅದೃಶ್ಯ ಕೋಟೆ ನಿರ್ಮಿಸುವಲ್ಲಿ ನಿರತವಾಗಿರುವುದು ಇದರಿಂದ ಸ್ಪಷ್ಟ. ಡ್ರ್ಯಾಗನ್ ಬಲೆಯಲ್ಲಿ ಬಿದ್ದಿರುವಂತಹ ನೇಪಾಳವನ್ನ ರಕ್ಷಿಸಿ ತನ್ನನ್ನು ಕಾಪಾಡಿಕೊಳ್ಳುವುದಕ್ಕೆ ಭಾರತ ಮತ್ತೊಂದು ರಾಮಾಯಣ ಯುದ್ಧವನ್ನೇ ಮಾಡಬೇಕಾಗಿದೆ. ಈ ವರ್ಷ ಆರಂಭಗೊಂಡ ಶಿವಮೊಗ್ಗ ವಿಮಾನ ನಿಲ್ದಾಣದಿಂದ ನಾನಾ ಭಾಗಗಳಿಂದ ಅನೇಕ ವಿಮಾನಗಳು ಸಂಚರಿಸುವ ಭಾಗ್ಯವಿದ್ದರೂ ಕಲಬುರಗಿಗೆ ಮಾತ್ರ ಇದ್ದ ವಿಮಾನಗಳು ಮೊಟಕುಗೊಂಡು ವಿಮಾನ ಭಾಗ್ಯದ ಕೊರತೆ ಕಾಡ್ತಾ ಇದೆ. ದಕ್ಷಿಣ ಕನ್ನಡ ಸಂಘದ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಸದಾನಂದ ಪರ್ಲೆ ಈ ಬಗ್ಗೆ ಮಾತನಾಡಿ, ಕಲಬುರಗಿಗೆ ಬೆಂಗಳೂರು, ತಿರುಪತಿ, ದೆಹಲಿ ಮುಂತಾದ ಕಡೆಗಳಿಗೆ ಸಂಪರ್ಕವಿದ್ದ ವಿಮಾನ ಸಂಚಾರವು ಮೊಟಕುಗೊಂಡು ಈಗ ವಾರದಲ್ಲಿ ಬೆಂಗಳೂರಿಗೆ ಕೇವಲ 3 ದಿನ ಸಂಚಾರವೆಂದು ಪ್ರಕಟಿಸಿದ್ದರೂ ವಾಸ್ತವದಲ್ಲಿ ವಾರದಲ್ಲಿ ಒಂದೇ ದಿನ ಮಾತ್ರ ಸಂಚರಿಸುತ್ತದೆ. ಇದರಿಂದ ಕಲಬುರಗಿಯಿಂದ ಪ್ರಯಾಣ ಮಾಡುವವರಿಗೆ ತೀವ್ರ ನಿರಾಸೆಯಾಗಿದೆ ಎಂದರು. ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನದ ಸೋಮವಾರದಿಂದ ಆರಂಭಗೊಳ್ತಾ ಇದ್ದು ಆಡಳಿತ ವಿಪಕ್ಷಗಳ ನಡುವೆ ಸದನ ಕದನಕ್ಕೆ ವೇದಿಕೆಯಾಗಲಿದೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಹಲವು ಅಸ್ತ್ರಗಳನ್ನು ವಿರೋಧ ಪಕ್ಷಗಳು ತನ್ನ ಬತ್ತಳಿಕೆಯಲ್ಲಿ ಇಟ್ಟುಕೊಂಡಿವೆ. ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತಾಗಿ ಈ ಬಗ್ಗೆ ಅಧಿವೇಶನದಲ್ಲಿ ಚರ್ಚೆಗೆ ಅವಕಾಶ ಸಿಗಲಿದೆಯಾ ಎಂಬ ಪ್ರಶ್ನೆಯೂ ಉದ್ಭವಿಸಿದೆ. ಯುವತಿಗೆ ಡ್ರಗ್ಸ್ ಕೊಟ್ಟು ಅತ್ಯಾಚಾರ ಎಸಗಿ ಅದನ್ನು ವಿಡಿಯೋ ಚಿತ್ರೀಕರಿಸಿಕೊಂಡು ಬೆದರಿಕೆ ಹಾಕ್ತಾ ಇದ್ದ ಆರೋಪದ ಮೇಲೆ ಆಂಧ್ರಪ್ರದೇಶದ ಮೂಲದ ಅಕ್ಕಿ ಲಕ್ಷ್ಮೀರೆಡ್ಡಿ ಎಂಬಾತನ ವಿರುದ್ಧ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯ ನರ್ಸ್ ಆಗಿರುವಂತಹ ಸಂತ್ರಸ್ತ ಯುವತಿಯು 2019ರಲ್ಲಿ RT ನಗರದ ಖಾಸಗಿ ಬ್ಯಾಂಕ್ನ ಕ್ರೆಡಿಟ್ ಕಾರ್ಡ್ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರು. ಆಗ ಕ್ರೆಡಿಟ್ ಕಾರ್ಡ್ ಪಡೆಯೋದಕ್ಕೆ ಆ ಬ್ಯಾಂಕ್ಗೆ ಹೋಗಿದ್ದ ಲಕ್ಷ್ಮೀರೆಡ್ಡಿ ಸಂತ್ರಸ್ತ ಯುವತಿಯನ್ನ ಪರಿಚಯ ಮಾಡಿಕೊಂಡಿದ್ದ. ಬಳಿಕ ಪರಸ್ಪರರು ಮೊಬೈಲ್ನಲ್ಲಿ ಸಂಭಾಷಣೆ ನಡೆಸ್ತಾ ಇದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ.